ಶಿವಮೊಗ್ಗ ವಿಮಾನ ನಿಲ್ದಾಣದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಸಂಸದ ಬಿವೈ ರಾಘವೇಂದ್ರ ತೀವ್ರ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಬಿವೈ ರಾಘವೇಂದ್ರ, ದೆಹಲಿಯಿಂದ ಬರುವಾಗ ನೇರ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬರಲು ಆಗದೆ ಹುಬ್ಬಳ್ಳಿಗೆ ಬಂದು ರಸ್ತೆ ಮೂಲಕ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇಟ್ಟುಕೊಂಡು ನಾವು ಇನ್ನೊಂದು ಕಡೆಯಿಂದ ಬರುವಾಗ ತುಂಬಾ ನೋವಾಗುತ್ತದೆ. ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯ ಸರ್ಕಾರಕ್ಕೆ ಏರ್ಪೋರ್ಟ್ ನಿರ್ವಹಣೆ ಕೊಟ್ಟು ತಪ್ಪು ಮಾಡಿದ್ದಾರೆ ಎನಿಸುತ್ತದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ವಹಿಸಿದ್ದರೆ ಚೆನ್ನಾಗಿರುತ್ತಿತ್ತು. ಇವತ್ತು ಏರ್ಪೋರ್ಟ್ ನಿರ್ವಹಣೆಗೆ ಹಣ ಬೇಕೆಂದರೆ ಕ್ಯಾಬಿನೆಟ್ ಸಭೆಯಲ್ಲಿಟ್ಟು ತೀರ್ಮಾನ ತೆಗೆದುಕೊಳ್ಳುವ ಪರಿಸ್ಥಿತಿ ಇದೆ. ನೈಟ್ ಲ್ಯಾಂಡಿಂಗ್ ಮಾಡಲು ಉಪಕರಣಗಳು ಬಂದು 3 ತಿಂಗಳಾಗಿವೆ. ರಾಜ್ಯ ಸರ್ಕಾರ ನೈಟ್ ಲ್ಯಾಂಡಿಂಗ್ ಮಾಡಲು ಬೇಕಾದ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಡೆಲ್ಲಿಯಿಂದ ಬರ್ಬೇಕಾದ್ರು ಹುಬ್ಳಿಗೆ ಬಂದು ಶಿವಮೊಗ್ಗ ಬಂದೆ, ಬೈರೋಡ್ ಬಂದೆ. ನೋವಾಗುತ್ತೆ. ನಮ್ಮ ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಇಟ್ಕೊಂಡು ನಮಗೆ ನಾವು ಇನ್ನೊಂದು ಕಡೆ ಹೋಗಿ ಬರುವಂತ ಸ್ಥಿತಿ ಬಂತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಮಾತ್ರ ಹೊತ್ತು ನಾನು ದೊಡ್ಡ ತಪ್ಪ ನಾನು ಮಾಡಿದ್ದು ಅಂದ್ರೆ, ನಮ್ಮ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಶಿವಮೊಗ್ಗ ಏರ್ಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಮೇಂಟೆನೆನ್ಸ್ ಕೊಟ್ಟಿದ್ದೆ. ನಾವು ಎಲ್ಲ ಒಂದ್ ಕಡೆ ನಾನು ತಪ್ಪು ಮಾಡ್ಬಿಡ್ನ ಅಂತೇಳಿ ಒಬ್ಬ ಸಂಸದರ ನನ್ಗೆ ಅನಿಸ್ತಾ ಇದೆ ಇವತ್ತು. ಯಾಕೆಂದ್ರೆ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ವಹಿಸ್ಕೊಟ್ಬಿಟ್ಟಿದ್ರೆ ಪಿನ್ ಟು ಪ್ಲೈನ್, ಇವತ್ತು ಆದಷ್ಟು ಬೇಗ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಒಂದೊಂದು ಕೋಟಿ ಬೇಕು ಅಂದ್ರೂ ಕೂಡ ಇವ್ರ ಕ್ಯಾಬಿನೆಟ್ ಮೀಟಿಂಗು, ಟೆಂಡರು, ಪ್ರೋಸೆಸ್ಸು, ನಾನು ಇಷ್ಟ ಈಗ ಹೇಳ್ತಾ ಇರೋದು. ಮೊನ್ನೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ. ಇನ್ಸ್ಟ್ರೂಮೆಂಟ್ ಬಂದಾಯ್ತು, 3 ತಿಂಗಳಾಯ್ತು. 1-2-3 ಕೋಟಿ ಬೇಕು ಕಾಮಗಾರಿಗೆ. ಅದು ಟೆಂಡರು ಅಂತೇಳಿ 2-3 ತಿಂಗಳು ಸಮಯವನ್ನು ಹಾಳು ಮಾಡಿದೆ. ಇಲ್ಲಿ ನಿರ್ಮಿತಿ ಕೇಂದ್ರಕ್ಕೂ ಯಾರಿಗೋ ಕೊಟ್ರೆ ವಿತೌಟ್ ಟೆಂಡರ್ ಅವರು ಇಂಪ್ಲಿಮೆಂಟೇಷನ್ ಮಾಡಿ ಮುಗಿಸಲ್ಲ, ಹ್ಯಾಂಡ್ ಓವರ್ ಮಾಡ್ತಾರಪ್ಪ. ದುಡ್ಡು ಕೊಡಕ್ಕೂ ಟೈಮ್ ಕಿಲ್ ಆಗ್ತಾ ಇದೆ. ಇಂಪ್ಲಿಮೆಂಟೇಷನ್ ವರ್ಕ್ ಆಗ್ಲಿಕ್ಕೂ ಕೂಡ ಇವತ್ತು ಈ ತರ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಬರುವಂತ ಅನೇಕ ಅವಕಾಶಗಳು ಬೇರೆ ಕಡೆಗೆ ಹೋಗುವಂತ ಚಾನ್ಸಸ್ ಕಾಣ್ತಾ ಇದೆ. ಈಗೂ ಕೂಡ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೇನೆ, ಆದಷ್ಟು ಬೇಗ ಕಾಮಗಾರಿಗಳನ್ನ ಮುಗಿಸಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿನ ಆಪರೇಟ್ ಮಾಡ್ಲಿಕ್ಕೆ ಕೊಟ್ರೆ ನಾನು ಮುಂದೆ ಡೆಲ್ಲಿಲಿ ಪ್ರಯತ್ನ ಮಾಡಿ ಇನ್ನೂ ನಂಬರ್ ಆಫ್ ಫ್ಲೈಟ್ಸ್ ಇಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ಬೋದು. ಇಲ್ಲಾಂದ್ರೆ ಈ ರೀತಿ ಮೋಡದ ವಾತಾವರಣ ಇದ್ರೆ ಎಷ್ಟೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗತ್ತೆ.